ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗಂಗಾ ವಾದ ಮಾಡ್ತಾ ಇರ್ತಾಳೆ. ಅಲ್ಲ ಇವರ ಅನರ್, ಇವಾಗ SI ಅಂತೂ ಕಾಣಿಸ್ತಾ ಇಲ್ಲ. ಹರಿಶ್ಚಂದ್ರ ಅವರು ಇವ್ರ ಹತ್ರ ದುಡ್ಡು ತಗೊಂಡು ಯಾಕೆ ಸುಳ್ಳು ಹೇಳಿರಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಜಡ್ಜು ಈ ಕಡೆ ಗೌರಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ನೋಡ್ಕೊಂಡು ಹೇಳ್ತಾ ಇರ್ತಾರೆ, ಇದಕ್ಕೆ ನೀವೇನಂತ ಹೇಳ್ತೀರಾ ಗೌರಿ ಅವರೇ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಗೌರಿ ಹೇಳ್ತಾ ಇರ್ತಾಳೆ, ವೆರಿ ಗುಡ್, ನನ್ನ ಅಪೋಸಿಟ್ ಲಾಯರ್ ಆದ ಗಂಗಾ ಅವರು ಎಚ್ಚರವಾಗಿದ್ದಾರೆ. ನಾನೇನು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ, ಒಳ್ಳೆ ಗುಡ್ ಪಾಯಿಂಟ್ ಕೇಳಿದ್ದಾರೆ ಅಂತ ಒಳ್ಳೊಳಗೆ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಗಂಗಾ ಅವರೇ, ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ. ರಿಯಾಲಿಟಿ ಏನು ಅಂತಂದರೆ ಅವಾಗ SI ತಪ್ಪಿಸ್ಕೊಂಡಿದ್ರು, ಆದರೆ ಇವಾಗ ಸಿಗಾಕೊಂಡಿದ್ದಾರೆ. ಈಗ ನಮ್ಮ ಕಣ್ಮುಂದೆನೆ ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ, ಅವರು ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ, ಅವ್ರನ್ನ ಇಲ್ಲಿಗೆ ಕರೆಸಿ ವಿಚಾರಣೆ ಮಾಡೋಕ್ಕೆ ನಿಮ್ಮ ಅನುಮತಿ ಬೇಕು ಯುವರ್ ಆನರ್ ಅಂತ ಕೇಳಬೇಕಾದ್ರೆ ಪ್ರೊಸೀಡ್ ಗ್ರಾಂಟೆಡ್ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ PC ಅವರು ಈ SP ನ ಕರ್ಕೊಬಂದು ಕಟ್ಕಟೆಯಲ್ಲಿ ನಿಲ್ಲಿಸ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಈ ಕಡೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಗೌರಿ ಹೋಗ್ಬಿಟ್ಟು, ನೋಡಿ ಮಿಸ್ಟರ್, ಈ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ಇಂಥ ಕೆಲಸ ಮಾಡಕ್ಕೆ ಯಾರು ನಿಮಗೆ ಹೇಳಿದ್ದು, ಯಾರಾದ್ರೂ ಲಂಚ ಕೊಟ್ರ ಅಂತ ಕೇಳ್ತಾ ಇರ್ತಾಳೆ. ಹಾಗೆ SP ಹೇಳ್ತಾ ಇರ್ತಾನೆ, ಯಾರು ಅಂತ ಗೊತ್ತಿಲ್ಲ, ಯಾರು ಫೋನ್ ಮಾಡಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ದುಡ್ಡಿನ ಆಸೆಗೋಸ್ಕರ ನಾನು ಅಂತ ಒಪ್ಕೊಂಡೆ, ಅದಕ್ಕೋಸ್ಕರ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರ ಕೈಲಿ ಕೊಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಹರಿಶ್ಚಂದ್ರ ಅವ್ರು ಬಂದು ಈ ಕಡೆ ಶಂಕರನ್ನ ಕಾಪಾಡಿದ್ರು ಅಂತ ಇರೋ ಸತ್ಯ ಎಲ್ಲನೂ ಸಹ ಈ SI ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾರೆ, ನನ್ನ ತಪ್ಪು ನನಗೆ ಅರಿವಾಗಿದೆ, ನೀವೇನೇ ಬೇಕಾದ್ರೂ ಶಿಕ್ಷೆ ಕೊಟ್ಟರು ನಾನು ಅದನ್ನ ಅನುಭವಿಸ್ತೀನಿ ಯುವರ್ ಆನರ್ ಅಂತ ಅನ್ಬೇಕಾದ್ರೆ ಜಡ್ಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನಾಚಿಕೆ ಆಗಲ್ವೇಂದ್ರಿ, ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಇಂಥ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ಜನಗಳು ನಮ್ಮನ್ನೆಲ್ಲ ಹಾಗೆ ನಿಮಗೆ 1 ವರ್ಷ ಕಠಿಣ ಶಿಕ್ಷೆನ ಕೊಡಲಾಗ್ತದೆ, ಹಾಗೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ನ ಸಸ್ಪೆಕ್ಟ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತಲೆ ತೆಗೆಸ್ಕೊಂಡು ಈ ಕಡೆ SI ನಿಂತ್ಕೊಬಿಡ್ತಾನೆ. ಹಾಗೆ ಗೌರಿ ಹೇಳ್ತಾ ಇರ್ತಾಳೆ, ನೋಡಿದ್ರಲ್ಲ ಯುವರ್ ಆನರ್, ಯಾರೋ ಬೇಕು ಅಂತ ಅವ್ರ ಕೆಲಸ ಮಾಡ್ಬಿಟ್ಟು ಶಂಕರ್ ತಲೆ ಮೇಲೆ ಕಟ್ಟಬೇಕು ಅಂತ ಈ ರೀತಿ ಮಾಡಿದ್ದಾರೆ, ಲಾ ಅಂಡ್ ಆರ್ಡರ್ನ ಕೈಗೆ ತಗೊಂಡಿದ್ದಾರೆ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇದನ್ನೆಲ್ಲ ನೋಡಿದ್ಮೇಲೆ ಆರೋಪಿಯಾಗಿರೋ ಶಂಕರ್ ಅವರು ಈ ಕಸ್ಟಡಿಯಲ್ಲಿ ಇರೋದು ನನಗೇನೋ ಸೇಫ್ ಅಂತ ಅನಿಸ್ತಿಲ್ಲ, ಅದಕ್ಕೋಸ್ಕರ ಅವರಿಗೆ ಜಾಮೀನು ಸಿಗುವ ಹಾಗೆ ನೀವು ಪರ್ಮಿಷನ್ ಕೊಡಬೇಕು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಜೊತೆಗೆ ಯಾವುದೇ ಸಹ ಏನೇ ಇನ್ವೆಸ್ಟಿಗೇಷನ್ ಬೇಕಂದ್ರೂ ಸಹ ಅವ್ರ ಜೊತೆ ಖುದ್ದಾಗಿ ನಾನೇ ಬಂದು ಅವ್ರ ಜೊತೆ ಬರ್ತೀನಿ ಅಂತ ಪ್ರಮಾಣನ ಸಹ ಮಾಡ್ತಾ ಇದ್ರೆ ಈ ಕಡೆ ಗಂಗನಿಗೆ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಗಂಗನು ಸಹ ಏನೇನೋ ವಾದ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಈ ಕಡೆ ಗೌರಿನೂ ಸಹ ವಾದ ಮಾಡ್ತಾ ಇರ್ತಾಳೆ. ಅವರಿಬ್ಬರ ವಾದ ಮತ್ತೆ ವಿವಾದವನ್ನು ಪರಿಶೀಲಿಸಿ ಹೇಳ್ತಾ ಇರ್ತಾರೆ, ಆರೋಪಿ ಶಂಕರನಿಗೆ ಮತ್ತೆ ಯಾವುದೇ ರೀತಿ ಹಲ್ಲೆ ಆಗಬಾರ್ದು, ಅದಕ್ಕೋಸ್ಕರ ನಾವು ಅವನಿಗೆ ಬೇಲ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಗೌರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಜೊತೆಗೆ ಮತ್ತೆ ಜಡ್ಜ್ ಸಹ ಹೇಳ್ತಾ ಇರ್ತಾರೆ, ಈ ಕೇಸು ಪೂರ್ಣ ಆಗೋವರೆಗೂ ಸಹ ಆರೋಪಿ ಶಂಕರ ಈ ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂತ ಆದೇಶ ಮಾಡ್ತಾ ಇರಬೇಕಾದ್ರೆ ಗೌರಿಗೂ ತುಂಬಾ ಖುಷಿ ಆಗ್ತಿರುತ್ತೆ. ಈ ಕಡೆ IAS ಆಫೀಸರ್ ಆಗಿರೋ ಹರಿಶ್ಚಂದ್ರನಿಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ. ಗಂಗನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಕೋರ್ಟ್ ಎಲ್ಲ ಮುಗಿಸ್ಕೊಂಡು ಜಡ್ಜ್ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಮಾತ್ರ ಶಂಕರನ ನೋಡ್ತಾ ಇರ್ತಾಳೆ. ಗಂಗಾ ಮಾತ್ರ ಕೋಪ ಮಾಡ್ಕೊಂಡು ಏನು ಮಾತಾಡದೆ ಹೊರಟು ಹೋಗ್ತಾ ಇರಬೇಕಾದ್ರೆ ಶಂಕರ ನನಗೆ ತುಂಬಾ ಖುಷಿ ಆಗ್ತಿದೆ, ಇದು ನನಗೆ ಮೊದಲನೇ ಅಸ್ತ್ರ ಅಂತ ಅನ್ಕೋಬಹುದು, ಖಂಡಿತ ನೀವು ಬಿಡುಗಡೆ ಹಾಗೆ ಆಗ್ತೀರಾ, ಇವಾಗ ನಿಮಗೆ ಬೇಲ್ ಸಿಕ್ಕಿದೆ, ಈ ಕೇಸ್ನ ಗೆದ್ದು ನಿಮ್ಮನ್ನ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅಫ್ಕೋರ್ಸ್ ಗೌರಿ, ಈ ಕೇಸ್ನ ಗೆಲ್ಲದು ನೀನೆ ಅಂತ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ. ಹಾಗೆ ನಿನ್ಗೆ ಏನಾದರೂ ಸಹಾಯ ಬೇಕು ಅಂತಂದರೆ ನಾನು ಖಂಡಿತ ಮಾಡ್ತೀನಿ ಅಂತ ಅಂದಾಗ ಥ್ಯಾಂಕ್ ಯು ಹರಿ ಅಂತ ಹೇಳ್ಬೇಕಾದ್ರೆ ಡಿಪಾರ್ಟ್ಮೆಂಟಲ್ಲಿರೋ ಪ್ರತಿಯೊಬ್ಬರು ಸಹ ನಿರಪರಾಧಿಗೆ ಶಿಕ್ಷೆ ಆಗ್ದಂಗೆ ಕಾಪಾಡಿದರೆ ಇಂಥ ಸಮಸ್ಯೆ ಬರಲ್ಲ, ಆದರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ, ಅಲ್ಲ ಬ್ರದರ್, ನಿಮ್ಮ ಹೆಂಡತಿ ಇಷ್ಟೊಂದು ಥರ ಹೋರಾಡಿ ನಿಮಗೆ ಬೇಲ್ ಸಿಗೋವಾಗ ಮಾಡ್ತಾರೆ ಅಂದಮೇಲೆ ಒಂದು ಥ್ಯಾಂಕ್ಸ್ ಬ್ಯಾಡ್ವಾ ಹೇಳಿ ಬ್ರದರ್ ಅಂತ ಕೇಳ್ತಾ ಇರ್ತಾನೆ. ಆಗ ಶಂಕರ ಹೇಳ್ತಾ ಇರ್ತಾನೆ ಥ್ಯಾಂಕ್ ಯು ಅಂತ ಅಂದಾಗ ಸರಿ ಇನ್ಮೇಲೆ ಮನೆಗೆ ಹೋಗೋಣ ಬನ್ನಿ ಅಂತ ತುಂಬ ಖುಷಿಯಿಂದ ತನ್ನ ಗಂಡನ ಕರ್ಕೊಂಡು ಮನೆ ಕಡೆ ಬರ್ತಾ ಇದ್ರೆ ಈ ಕಡೆ ಹರಿಶ್ಚಂದ್ರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮನೆಗೆ ಗೌರಿ ಮತ್ತು ಶಂಕರ ಬರ್ತಾ ಇರಬೇಕಾದ್ರೆ ಇರೋಬ್ಬರ ಫ್ರೆಂಡ್ಸ್ ಎಲ್ಲರೂ ಸಹ ಪಟಾಕಿನ ಹಚ್ಚುತ್ತಾ ಇರ್ತಾರೆ. ಪಟಾಕಿ ಹಚ್ಚಿ ಅಣ್ಣನಿಗೆ ಜೈ ಅತ್ತಿಗೆನಿಗೆ ಜೈ ಅಂತ ಕೂಗ್ತಾ ಇರ್ತಾರೆ. ಜೊತೆಗೆ ಹೇಳ್ತಾ ಇರ್ತಾರೆ, ಅಣ್ಣ ನೋಡಿದ್ರ ಅತ್ತಿಗೆ ನಿಮಗೆ ಮಾತು ಕೊಟ್ಟಂತೆ ನಿಮಗೆ ಬೇಲ್ ಕೊಟ್ಟು ಕರ್ಕೊ ಬಂದಿದ್ದಾರೆ, ಅದಕ್ಕೆ ಹೇಳೋದು ಒಂದು ಗಂಡಸಿನಿಂದೆ ಒಂದು ಹೆಂಗಸು ಶಕ್ತಿಯಾಗಿ ಯಾವಾಗಲೂ ನಿಲ್ತಾರೆ ಅನ್ನೋ ಮಾತನ್ನ ಅದಕ್ಕೆ ಪ್ರೂವ್ ಮಾಡಿದ್ರು ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಹಾರ ಹಾಕ್ತಾ ಇರ್ತಾರೆ. ಸುಮ್ಮನಿರಲ್ಲ, ಇದೆಲ್ಲ ಬೇಡ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ ಇನ್ನೊಬ್ಬ ಹುಡುಗ ಹೇಳ್ತಾ ಇರ್ತಾನೆ, ನಮಗೆ ಅದೆಲ್ಲ ಗೊತ್ತಿಲ್ಲ, ಈ ಹಾರನ ಖುಷಿಯಿಂದ ಅದಕ್ಕೆ ಕೊರಳಿಗೆ ನೀವು ಹಾಕ್ಲೇಬೇಕು, ಶಂಕರನಿಗೆ ಜೈ ಜೈ ಅಂತ ಕೂಗ್ತಾ ಇರಬೇಕಾದ್ರೆ ಅವರೆಲ್ಲ ಮಾತಾಡೋದನ್ನ ಕದ್ದು ಮುಚ್ಚಿ ರುದ್ರ ಮತ್ತೆ ಶಿವರುದ್ರಪ್ಪ ದೂರದಲ್ಲಿ ನೋಡ್ತಾ ಇರ್ತಾರೆ. ನೋಡ್ದೆಲ್ಲ ರುದ್ರ ಈ ನನ್ನ ಮಗ ಹೆಂಡತಿ ದೆಸೆಯಿಂದ ತಪ್ಪಿಸ್ಕೊಂಡು ಈ ರೀತಿ ಜೈಕಾರ ಹಾಕೋಸ್ಕೊತಾ ಇದ್ದೇನೆ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ಹೌದಪ್ಪ, ಯಾವ ಹೆಂಡತಿ ಇದ್ದಾನೆ ಅಂತ ಮೆರಿತಾ ಇದ್ದೇನೆ, ನನಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ, ನನಗೆ ಬರ್ತಿರೋ ಕೋಪಕ್ಕೆ ಅವನು ನನಗೆ ಸಾಯಿಸ್ಬೇಕು ಅಂತ ಅನಿಸ್ತಿದೆ, ಆದರೆ ಏನು ಮಾಡಲಿ, ಅಲ್ಲಿ ತುಂಬ ಜನ ಹುಡುಗರಿದಾರಲ್ವಾ, ನಾನು ಬೇರೆ ಒಬ್ಬನೇ ಅಲ್ವಾ, ಅದಕ್ಕೆ ಸುಮ್ಮನಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮೆತ್ತಗೆ ಮಾತಾಡ್ಲಾ, ಅಲ್ಲಿರೋ
ಯಾರು ಏನಾದ್ರು ಕೇಳಿಸ್ಕೊಂಡ್ರೆ ನಮ್ಮನ್ನಂಗೆ ಹೊಸ್ಕಾಕ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಎಲ್ಲ ಹುಡುಗರು ಸಹ ಶಂಕರನಿಗೆ ಜೈ ಜೈ ಅಂತ ಕೂಕೊಂಡು ಅಣ್ಣ ಅದಕ್ಕೆ ಹಾರ ಹಾಕು ಅಂತ ಅನ್ಬೇಕಾದ್ರೆ ಸುಮ್ನಿರ್ಲ ಇದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾರೆ. ಅಣ್ಣ ಈ ರೀತಿ ಹೇಳ್ತಿದ್ದೀರಾ, ಅದಕ್ಕೆ ಏನಾದ್ರು ಫಸ್ಟ್ ಟೈಮ್ ಹಾರ ಹಾಕ್ತಿದ್ರೆ ಇಲ್ಲ ತಾನೇ ಹಾಕಿ ಅಂತ ಅನ್ಬೇಕಾದ್ರೆ ಶಂಕರ ಗೌರಿ ಮುಖ ನಾನು ನೋಡ್ತಾ ಇರ್ತಾನೆ. ಅವಾಗ ಗೌರಿ ಹೇಳ್ತಾ ಇರ್ತಾಳೆ, ನೋಡಿದ್ರೆ ಶಂಕರ ಅವರೇ, ನಿಮಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಸಹ ದೇವರು ನಾನೇ ನಿಮ್ಮ ಹೆಂಡತಿ ಅಂತ ಪದೇ ಪದೇ ಎಲ್ಲರ ಮುಂದೆ ಜ್ಞಾಪಿಸ್ತಾ ಇದ್ದಾನೆ ಅಂತ ತುಂಬಾ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಅಣ್ಣ ನಾಚಿಕೆ ಪಡ್ಕೋಬೇಡ ಪ್ಲೀಸ್ ಅದಕ್ಕೆ ಹಾರ ಹಾಕು ಅಂತ ಎಲ್ಲ ಫ್ರೆಂಡ್ಸ್ ಸಹ ಕಿಂಡಲ್ ಮಾಡ್ತಾ ಇರ್ತಾರೆ. ಜೊತೆಗೆ ಕೋಳಿ ಹೇಳ್ತಾ ಇರ್ತಾನೆ, ಅಯ್ಯೋ ಏನ್ ಗೊತ್ತೇನಿಲ್ಲ, ಪ್ರೀತಿ ಮಾಡೋರಿಗೆ ಆಗ ತನ್ನ ಹುಡುಗಿ ಎದುರುಗಡೆ ಬಂದ್ರೆ ಯಾವಾಗಲೂ ಸಹ ಪ್ರೀತಿ ಆಗುತ್ತೆ, ಅದಕ್ಕೋಸ್ಕರ ಅಣ್ಣ ನಾಚಿಕೆ ಪಡ್ತಾ ಇದ್ದೇನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಅಣ್ಣ ಹಾರ ಹಾಕ್ತಾನೆ ಬಿಡ್ಲಾ ಅಂತ ಅನ್ಬೇಕಾದ್ರೆ ಗೌರಿ ಶಂಕರ್ ಕೈಯಿಂದ ಇಸ್ಕೊಂಡು ಹಾರನ ಹಾಕೋಬಿಡ್ತಾಳೆ. ಎಲ್ಲರೂ ಖುಷಿಯಾಗಿ ಕುಣ್ಕೊಂಡು ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಕದ್ದು ಮುಚ್ಚಿ ನೋಡ್ಸೋದನ್ನ ಶಂಕರ ನೋಡ್ತಾನೆ. ಹಾಗೆ ಯಾರಿರ್ಬೋದು ಅಂತ ಹತ್ರ ಬರ್ಬೇಕಾದ್ರೆ ಇವರಿಬ್ರು ತಗ್ಲಾಡ್ಕೊಂಡ್ರು ಅಂತ ತುಂಬಾ ಎದುರ್ಕೋತಾ ಇರ್ತಾರೆ. ಹಾಗೆ ನನ್ನ ಕಡೆ ಗಂಗಾ ಮನೆಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಿಕ್ಕಿದ್ನೆಲ್ಲ ಸಹ ಹೊಡೆದಾಕ್ತಾ ಇರ್ತಾಳೆ. ಗೆದ್ಬಿಟ್ಲು ನನ್ನ ಶತ್ರು, ಗೆದ್ಬಿಟ್ಲು. ಆ ಗೌರಿ ಶಂಕರನ ಜೈಲಿಗೆ ಹಾಕಿಸ್ದೆ, ಅವಳನ್ನ ತುಳಿದು ಒಂದು ಹೆಜ್ಜೆ ಮುಂದೆ ಬಂದೆ ಅಂತ ನಾನು ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಇವಾಗ ಶಂಕರನ್ ಕೇಸ ಗೆದ್ಬಿಟ್ಲು ಅಂತ ಕಿರ್ಚಾಡ್ತಾ ಇರ್ತಾಳೆ. ಇವಾಗ ನಾನು ಹೊರಗಡೆ ಹೋಗಿ ಯಾವ ರೀತಿ ಮುಖ ತೋರಿಸ್ಲಿ, ಗಂಡ ಹೆಂಡತಿ ಅವಮಾನ ಮೇಲೆ ಅವಮಾನ ಮಾಡ್ತಾನೆ ಇರ್ತಾರೆ, ನನಗಂತೂ ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ ಅಂತ ತುಂಬಾ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಣ್ಣೀರ್ ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಾದ್ರೆ ನನ್ನ ಕೈಲಿ ಗೆಲ್ಲಕ್ ಆಗದೇ ಇಲ್ವಾ, ನಾನು ಅವ್ರನ್ನ ಸೋಲ್ಸಕ್ ಆಗಲ್ವಾ, ನನಗೆ ಸೋಲು ಅನ್ನೋದು ಬಂದೇ ಬಿಡ್ತಾ, ನನ್ನ ಜೀವನದಲ್ಲಿ ಹಾಗಾದ್ರೆ ಸೋತವ್ರನ್ನ ಮುಂದೆ ನಾನು ಬರಕ್ ಆಗಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಖಂಡಿತ ವೀಕ್ ಅಲ್ಲ, ಆಗೋದು ಇಲ್ಲ, ಅವಳು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ನಾನು ವೀಕ್ ಅಂತ ಆಗಿದ್ದೀನಿ, ಅವಳು ಅಧಿಕಾರದಲ್ಲಿ ಇದ್ದು ಜಯನ ಸಾಧಿಸ್ಕೋತಾ ಇದ್ದಾಳೆ. ಆದರೆ ನನ್ನ ಹತ್ರನೂ ಸಹ ಶಕ್ತಿ ಯುಕ್ತಿ ಬುದ್ಧಿ ಎಲ್ಲ ಇದೆ, ಆದರೆ ಅಧಿಕಾರ ಇಲ್ಲ, ಅದಕ್ಕೋಸ್ಕರ ನಾನು ಸೋಲ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಡು ತನ್ನಂತಾನೆ ಬೈಕೋತಾ ಇರ್ತಾಳೆ. ಆದರೆ ಇವಾಗ ಅವ್ರಿಗೆ ಅಧಿಕಾರ ಇರೋದ್ರಿಂದ ಗೌರಿ ಶಂಕರ ಇಬ್ರು ಸಹ ಬೀಗ್ತಾರೆ. ಆದರೆ ಆ ರೀತಿ ಆಗಕ್ಕೆ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ಕೊತಾ ಇರ್ತಾಳೆ, ನಾನು ಮುಂದೆ ಇಷ್ಟು ಬೀಗ್ತಾ ಇದೆಯಲ್ವಾ, ನೋಡಿ ಇನ್ನು ಮುಂದೆ ಕೊಡ್ತೀನಿ ಆ ಪೆಟ್ಟಿಗೆ, ಯಾವತ್ತೂ ಸಹ ನೀನು ಮೇಲೆ ಎದಾಳ್ಬಾರ್ದು, ಆ ರೀತಿ ನಿನಗೆ ಸರಿಯಾದ ಪೆಟ್ಟು ಕೊಡ್ತೀನಿ ಅಂತ ಚಾಲೆಂಜ್ ಮಾಡ್ಕೋತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಂಕರ ಶಿವರುದ್ರಪ್ಪ ಮತ್ತೆ ರುದ್ರತ ಬಂದ್ಬಿಟ್ಟು ಯಾರೆಲ್ಲ ಇವರು ಹಿಡ್ಕೊಳ್ರಲ್ಲ ಅಂತ ಅಂದಾಗ ಅವರಿಬ್ರು ಎದ್ದು ನಿಂತ್ಕೋತಾರೆ. ಮಾಸ್ಕ್ ತೆಗಿರ್ಲ ಅಂತ ಅಂದಾಗ ಈ ಕಡೆ ಕೋಳಿ ಚುರುಮುರಿ ಎಲ್ಲರೂ ಹೋಗ್ಬಿಟ್ಟು ಅವ್ರು ಮಾಸ್ಕ್ ತೆಗೆದಾಗ ರುದ್ರ ಮತ್ತೆ ಶಿವರುದ್ರಪ್ಪನ ನೋಡಿ ಇವರಿಬ್ರಿಗೂ ಶಾಕ್ ಆಗ್ತಾ ಇರುತ್ತೆ. ಅಣ್ಣ ಒಂದೇ ಒಂದು ಮಾತು ಹೇಳೋಣ, ಇವ್ರನ್ನ ಇಲ್ಲೇ ಕತ್ತರಿಸಾಕ್ಬಿಡ್ತೀನಿ ಅಂತ ಹುಡುಗರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರ ಶಿವರುದ್ರಪ್ಪ ಮತ್ತೆ ರುದ್ರ ಹತ್ರ ಬಂದು ಹೇಳ್ತಾ ಇರ್ತಾನೆ, ನೋಡಿದ್ರಲ್ಲ ನಾನು ಜೈಲಿಂದ ಬಂದ್ರು ರಾಜನ್ ತರ ಬರ್ತೀನಿ, ನಿಮ್ ತರ ನಾಯಿ ನರಿಗಳ ತರ ಮುಸ್ಕ್ ಹಾಕೊಂಡು ಎಲ್ಲೆಲ್ಲೋ ಕದ್ದು ಮುಚ್ಚಿ ನೋಡಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಚುರುಮುರಿ ಹೇಳ್ತಾ ಇರ್ತಾನೆ, ಇವ್ರಿಗೆ ಅನ್ಯಾಯವಾಗಿ ಬದುಕೋದು ಗೊತ್ತು, ನ್ಯಾಯವಾಗಿ ಬದುಕೋದು ಗೊತ್ತಿಲ್ಲ ಬಿಡು ಶಂಕರಣ್ಣ ಅಂತ ಅನ್ಬೇಕಾದ್ರೆ ಏನ್ಲಾ ರುದ್ರ ಇಲ್ಲಿಗೆ ಬರೋ ಪ್ಲಾನು ನಿಂದೋ ಇವಂದೋ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಅಲ್ಲ ಶಿವರುದ್ರಪ್ಪ ಅವನಂತೂ ಚಿಕ್ಕವನು, ಹುಡುಕ್ ಬುದ್ಧಿ ಅವನಿಗೇನು ಗೊತ್ತಾಗಲ್ಲ, ಆದ್ರೆ ನಿನ್ ಬುದ್ಧಿಯಲ್ಲಿ ಮಣ್ಣು ತಿಂತಿದ್ದೆ ಅಂತ ಅನ್ಬೇಕಾದ್ರೆ ಇವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ಲ ಬಿಡಿ ಶಂಕರ ಅವ್ರೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಿವರುದ್ರಪ್ಪ ತುಂಬಾ ಕೋಪ ಮಾಡ್ಕೊಂಡು ಏನ್ ಎಗರಾಡ್ತಿದ್ಯಾ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಮಗೆ ಏನಂತಿದ್ದೀರಾ, ನಾವು ಒಬ್ಬರೇ ಇದೀವಿ ಅಂತ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಶಂಕರನ ಹುಡುಗರು ಹೇಳ್ತಾ ಇರ್ತಾರೆ, ಅಣ್ಣ ಒಂದೇ ಒಂದು ಮಾತು ಹೇಳೋಣ, ಇವ್ರನ್ನ ಇಲ್ಲೇ ಮುಗಿಸ್ತೀವಿ ಅಂತ ಅಂದಾಗ ಬೇಡ ಬಿಟ್ರಲ್ಲ, ಬೊಗ್ಲ ನಾಯಿ ಏನು ಮಾಡಲ್ಲ ಅಂತ ಅಂದಾಗ ಏನ್ ನಮ್ಮನ್ನ ಬೊಗ್ಲ ನಾಯಿ ಅಂತ ಅಂತಿದ್ಯಾ, ನಾವು ಬೊಗ್ಲ ನಾಯಿ ಅಲ್ಲ, ಕಚ್ಕೊಂಡು ತಿನ್ನೋ ಹುಲಿಗಳು ಅಂತ ರುದ್ರ ಆವಾಜ್ ಆಗ್ತಾ ಇರ್ತಾನೆ. ಹಾಗೆ ಚುರುಮುರಿ ತುಂಬಾ ಟೀಸ್ ಮಾಡ್ತಾ ಇರ್ತಾನೆ, ಅದಕ್ಕೆ ಏನು ಮುಖಕ್ಕೆ ಮಂಕಿ ಟೋಪ್ ಹಾಕೊಂಡ್ ಬಂದಿರೋದು ಅಂತ ಅನ್ಬೇಕಾದ್ರೆ ಏನ್ಲಾ ಶಂಕರ ನಿನ್ನಿಂದೆ ಹುಡುಗರಿದ್ದಾರೆ ಅಂತ ಮೆರೆತಿದೆಯನ್ಲ ಅಂತ ಅನ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಇವ್ರ ಹಿಂದೆ ಇರೋದು ನಿಮ್ ತರ ರೌಡಿಗಳಲ್ಲ, ಅವ್ರನ್ನ ಪ್ರೀತಿಸೋ ಜನಗಳು ಅಂತ ಹೇಳ್ತಾ ಇರ್ತಾಳೆ. ಈ ಗೌರಿ ಮಾತು ಕೇಳಿ ಎಲ್ಲ ಹುಡುಗರು ಅದಕ್ಕೆ ಹೋಗಿ ಜೈ ಜೈ ಅಂತ ಇರ್ಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಗೆದ್ದಿದ್ದೀನಿ ಅಂತ ಬೀಗ್ ಬೇಡಕಂಡ್ಲಾ ಅಂತ ಅಂದಾಗ ರುದ್ರ ಇದೊಂದ್ಸಲ ಗೆದ್ದಿದ್ಯಾ, ಮುಂದೆ ಜೀವನದಲ್ಲಿ ಬದುಕಕ್ಕಾಗಲ್ಲ, ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀನು ಡಿಸಿ ಅಂತ ನಮ್ಮ ಹತ್ರ ನಿನ್ ದರ್ಪನ ತೋರ್ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಅಲ್ಲ ಕಂಡ್ರಲ್ಲ ಯಾವಾಗ್ಲೂ ಬರೀ ಹೇಳಿದ್ನೇ ಹೇಳ್ತಿರಲ್ಲ, ಅಪ್ಪ ಮಗ ಅದನ್ನೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅಂತ ಅಂತೀರಾ, ನೋಡಿದ್ರೆ ಏನು ಮಾಡಕ್ಕೆ ಇಲ್ಲ ಅಂತ ನಗಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಎಲ್ಲ ಹುಡುಗರು ಸಹ ನಗಾಡ್ತಾ ಇರಬೇಕಾದ್ರೆ ಅಣ್ಣ ಒಂದು ಮಾತು ಹೇಳೋಣ ಅಂತ ಮುಗಿಸೋಣ ಅಂತ ಅನ್ಬೇಕಾದ್ರೆ ಬೇಡ, ನನ್ನ ಮೂಡ್ ತುಂಬ ಚೆನ್ನಾಗಿದೆ, ಇವತ್ತು ಇವ್ರ ಜೊತೆ ಜಗಳಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಈ ಕಡೆ ಶಂಕರ ಹೋಗ್ತಿರ್ಬೇಕಾದ್ರೆ ಹುಡುಗರೆಲ್ಲರೂ ಹೋಗ್ತಾ ಇದ್ರೆ ಗೌರಿ ಮಾತ್ರ ಇವರಿಬ್ಬರ ಹತ್ರ ಹಾಗೆ ನಿಂತ್ಕೊಂಡು ಅವರಿಬ್ರು ಗುರಾಯಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರ್ವತಿ ಸುನಂದನ್ಗೆ ತುಂಬ ಖುಷಿ ಆಗ್ತಿರುತ್ತೆ. ಪಂಕು ಬೇಗ ಆರತಿ ತಗೋಬಾರಿ, ಶಂಕರ ಇನ್ನೇನು ಬರ್ತಾನೆ ಅಂತ ಅಂದಾಗ ತಂದೆ ಅವರೇ ಅಂತ ಓಡ್ತಾ ಆರತಿನ ತಗೋಬರ್ತಾಳೆ. ಪಂಕು ಕೆಂಪುಗೆ ಮಾಡಿದೆ ತಾನೆ ಅಥವಾ ಇನ್ನೇನಾದರೂ ಮಾಡಿದ್ಯಾ ಅಂತ ಅಂದಾಗ ನಾನೇನು ಹೊಸ್ದಾಗಿ ಮಾಡ್ತಿಲ್ಲ, ಸರಿಯಾಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ ಏನು ಗೊತ್ತಾ, ಶಂಕರ ಬರೋ ಖುಷಿಲಿ ಇನ್ನೇನಾದರೂ ಹಾಕ್ಬಿಟ್ಟಿದ್ಯಾ, ಅರ್ಶಿನ ಕುಂಕುಮ ಹಾಕಕ್ಕೆ ಹೇಳಿದೆ ಅಷ್ಟೇ ಅಂತ ಅಂದಾಗ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ, ಹಾಗಾದರೆ ನಮ್ಮ ಮನೇಲಿ ಹಬ್ಬ ಅಲ್ವಾ, ನಮ್ಮ ಬಾಸ್ ಹೇಗಿದ್ರು ಬರ್ತಾ ಇದ್ದಾನೆ ಅಂದಮೇಲೆ ಹಬ್ಬ ಅಂತ ಅಂದಾಗ ಹೌದು, ಮನೇಲಿ ಮಹಾರಾಜ ಇಲ್ಲ ಅಂತ ಅಂದಮೇಲೆ ಹೇಗಿರುತ್ತೆ ಹೇಳು, ಇವಾಗ ಹೆಂಗೆ ರಾಜ ಬರ್ತಾ ಇದ್ದಾನೆ, ಇವತ್ತು ನಮ್ಮ ಮನೇಲಿ ಹಬ್ಬನೇ ಅಂತ ಈ ಕಡೆ ಸುನಂದ ಮತ್ತೆ ಪಾರ್ವತಿ ಇಬ್ರು ಹೇಳ್ತಾ ಇರ್ತಾರೆ. ಶ್ರುತಿಗೆ ಶಂಕರನಿಗೆ ಜೈ ಅಂತ ಎಲ್ಲ ಹುಡುಗರು ಬರ್ತಾ ಇರಬೇಕಾದ್ರೆ ಶಂಕರನ್ ನೋಡಿ ಪಾರ್ವತಿ ಹೋಗಿ ಹಗ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಚಿಟ್ಕಿ ಹೊಡೆದು ಗೌರಿ ಹೇಳ್ತಾ
ಹೇಳ್ತಾ ಇರ್ತಾಳೆ, ಏನು ಈ ರೀತಿ ಗುರಾಯಿಸ್ತೀರಾ ಅಂತ ರುದ್ರನ ಕೇಳ್ತಿರ್ಬೇಕಾದ್ರೆ ರುದ್ರ ಬಂದು ಹೇಳ್ತಾ ಇರ್ತಾನೆ, ನಾನು ಇಲ್ಲಿ ಗುರಾಯಿಸಲ್ಲ, ನಮ್ಮ ಅಡ್ಡಕ್ಕೆ ಬಾ, ಅಲ್ಲಿ ನಿನ್ನ ಗುರಾಯಿಸ್ತೀನಿ. ಇವಾಗೇನಾದರೂ ನಾವು ಗುರಾಯಿಸಿದ್ದೀವಿ ಅಂತ ಗೊತ್ತಾದರೆ ಶಂಕರವ್ರೆ ಬನ್ನಿ ಇವರು ಗುರಾಯಿಸಿದ್ರೆ ಅಂತ ಕರೆಯೋದು, ಅವ್ನು ಹುಡುಗರು ಕಟ್ಕೊಬಂದು ನಮಗೆ ಅಡ್ಡ ದಿಡ್ಡಿ ಹೊಡೆಯೋದು, ಇದೆಲ್ಲ ನಮಗೆ ಬೇಕಂತ ನಗಾಡ್ತಾ ಇರ್ತಾನೆ. ಹೀಗೆ ನಮ್ಮ ಅಡ್ಡಕ್ಕೆ ಬಂದರೆ ನಮ್ಮದೇ ಹವಾ ಅಂತ ಅನ್ಬೇಕಾದ್ರೆ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವಾ, ನೀ ಗಂಡಸು ಅಂತ ಅನ್ನೋದಕ್ಕೆ ಏನಾದರೂ ಪ್ರೂವ್ ಇಟ್ಕೊ, ನಾನು ನೋಡು ಹೆಂಗ್ಸಾಗಿ ಒಬ್ಳೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂತ ಉಗಿತಾ ಇರ್ತಾಳೆ. ಹಾಗೆ ಇಬ್ಬರಿದ್ದೀರಾ ನೋಡೋಕ್ಕೆ, ನಾಚಿಕೆ ಆಗಲ್ವಾ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಅದೇನಕ್ಕೆ ನಿಲ್ಸ್ಕೊಂಡಿದ್ದೀಯ ಆ ವಿಷಯ ಹೇಳು ಅಂತ ಅಂದಾಗ, ನಿಮ್ಗೊಂದು ಗಿಫ್ಟ್ ಕೊಡಬೇಕಿತ್ತು ಅದಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೇದೇನು ಗಿಫ್ಟ್ ಕೊಡು ಅಂತ ರುದ್ರ ಕೇಳ್ತಾ ಇರ್ಬೇಕಾದ್ರೆ ಕೆನ್ನಾಗ ಹೊಡೆದೇ ಬಿಡ್ತಾಳೆ. ಹೇ ಗೌರಿ ಅಂತ ಶಿವರುದ್ರಪ್ಪ ಹೇಳ್ತಿರ್ಬೇಕಾದ್ರೆ, ಸರಿಯಾಗಿ ಕೇಳಿಸ್ಕೊಡಿ, ನೀವೆಲ್ಲ ನಿಮ್ಮಂಥ 100 ಜನ ಬಂದರೂ ಸಹ ನನ್ನ ಗಂಡನೊಂದು ಕೂದಲೆಳೆನು ಕೀಳಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಫಸ್ಟ್ ಆ್ಯಂಡ್ ಲಾಸ್ಟು ಇನ್ನೊಂದ್ಸಲ ಏನಾದ್ರು ನನ್ನ ಗಂಡನ ವಿಷಯಕ್ಕೆ ಬಂದರೆ, ನನ್ನ ಗಂಡಂದು ಶಕ್ತಿ ನಂದು ಯುಕ್ತಿ ಎರಡು ತೋರಿಸಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಅಂದಾಗ, ನಿಮ್ಮ ಮನೆ ಹತ್ರ ನಿಂತ್ಕೊಂಡು ಆವಾಜ್ ಆಗ್ತಿದ್ದೀಯ ಅಲ್ವಾ ನೀನು, ಏನು ಧೈರ್ಯ ನಿನಗೆ ಅಂತ ಅನ್ಬೇಕಾದ್ರೆ, ಏರೇ ಲೆಕ್ಕದಲ್ಲಿ ನಾನು ಧೈರ್ಯ ತೋರಿಸಲ್ಲ, ಶಂಕರನ್ ಹೆಂಡ್ತಿ ನಾನು, ಎಲ್ಲೇ ಇದ್ರು ನಂದು ಇದೇ ಗತ್ತು ಇದೇ ದೌಲತ್ತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಗಂಡನ ಮೇಲೆ ನೀವು ಕೇಸ್ ಹಾಕಕ್ಕೆ ಬಂದಿದ್ರಲ್ವಾ, ಇನ್ಮೇಲೆ ಇದು ನಿಮಗೆ ಇಲ್ದ ಸ್ಥಳದೆಲ್ಲ ಕೇಸ್ ಹಾಕಿ ನಿಮ್ಮನ್ನ ಯಾವ ರೀತಿ ಜೈಲಿಗೆ ಜಡ್ತೀನಿ ನೋಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಅವರಿಬ್ಬರು ನಿಂತ್ಕೋತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.